ಹಲೋ ಫ್ರೆಂಡ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಜಯಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ. ಇವತ್ತು ಒಳ್ಳೆ ಹೆಲ್ತಿ ಡ್ರಿಂಕ್ಸನ್ನು ಹೇಗೆ ಪ್ರಿಪೇರ್ ಮಾಡಿಟ್ಕೊಂಡು ನಾವು ದಿನ ಯೂಸ್ ಮಾಡ್ಬೋದು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಆಮ್ಲ ಅದನ್ನೇ ಹೇಳಿದ್ದು, ಯಾಕೆ ಬೆಟ್ಟದ ನೆಲ್ಲಿಕಾಯಿ ಇವಾಗಂತೂ ಹೆಲ್ತ್ಗೆ ಎಲ್ಲರೂ ಹೇಳ್ತಾರೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡೀರಿ, ಕುಂಬಳಕಾಯಿ ಜ್ಯೂಸ್ ಕುಡೀರಿ ಅಂತ. ಖಾಲಿ ಹೊಟ್ಟೆಲಿ ತುಂಬ ಒಳ್ಳೆಯದು. ಇದು ಕಣ್ಣಿಗೆ, ಕೂದಲಿಗೆ ಮತ್ತು ನಮ್ಮ ಸ್ಕಿನ್ಗೆ ಪ್ರತಿಯೊಂದಕ್ಕೂ ದಿನ ಒಂದು ನೆಲ್ಲಿಕಾಯಿ ತಿನ್ನಿ ಅಂತ ಕೂಡ ಡಾಕ್ಟ್ರು ಕೂಡ ಹೇಳ್ತಾರೆ. ಈಗಂತೂ ಎಲ್ಲರೂ ಬೆಳಗ್ಗೆ ಎದ್ದು ಜ್ಯೂಸ್ ಮಾಡ್ಕೊಂಡು ಕುಡಿಲೇಬೇಕು. ಆದರೆ ಏನಾಗುತ್ತೆ ಅಂದರೆ ಒಂದು ಎರಡೋ ಮೂರೋ ನಾವು ಜಾರ್ಗೆ ಹಾಕಿ ರುಬ್ಬೋಕ್ಕಾಗಲ್ಲ, ಅದು ಸರಿಯಾಗಿ ಸವಿಯೋದಿಲ್ಲ, ಅರ್ಧಕ್ಕರ್ಧ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಈ ಥರ ಒಂದು ಅರ್ಧ kg ನೆಲ್ಲಿಕಾಯಿ ತೊಗೊತೀನಿ, ಅದನ್ನು ಸ್ವಲ್ಪ ಹಚ್ಚಿ ನಾನು ಅದನ್ನು ರುಬ್ಬಿ ಇಟ್ಕೊಳ್ತೀನಿ. ಹೇಗೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ. ಈಗಿಲ್ಲಿ ನಾನು ಅರ್ಧ kg ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಮನೆ ಹತ್ರನೇ ಫ್ರೆಶ್ ಆಗಿ ಬರ್ತಿರೋದು ನನಗೆ. ತೊಗೊಂಡು ತಕ್ಷಣ ಅವತ್ತೇ ಮಾಡಿಟ್ಕೊಂಡ್ರೆ ಒಳ್ಳೆಯದು. ಅದಕ್ಕೆ ನಾನು ಬರೀ ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋದಕ್ಕಿಂತ ಅದಕ್ಕೊಂಚೂರು ಹೆಲ್ತಿನೂ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋಣ ಅಂತೇಳಿ ನಾನೇನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಕರಿಬೇವು, ಒಂದು 3-4 ಕಡ್ಡಿಯಷ್ಟು ಕರಿಬೇವು ಮತ್ತು ಸ್ವಲ್ಪ ಪುದೀನ. ಇದೆಲ್ಲ ನನಗೆ ನಮ್ಮ ತೋಟದಲ್ಲೇ ಸಿಗುತ್ತೆ, ಫ್ರೆಶ್ಶಾಗಿ ಅದಕ್ಕೆ ಕಿತ್ಕೊಂಡು ಬಂದು ಹಾಕ್ತಾಯಿದ್ದೀನಿ. ಅದೇ ಪುದೀನ ಒಳ್ಳೆಯದು, ಯೂಸ್ ಮಾಡಬೇಕು. ಮತ್ತು ನಿಮಗೆ ಶುಂಠಿ ಕೂಡ ಬೆಳಗ್ಗೆ ಎದ್ದು ಶುಂಠಿ ತೊಗೊಳ್ಳಿ ಅಂತಲೂ ಹೇಳ್ತಾರೆ. ಶುಂಠಿ, ಬೆಳ್ಳುಳ್ಳಿ ಅದೆಲ್ಲ ತೊಗೊಳ್ಳಿ ಅಂತಾರೆ. ನಾನಿಲ್ಲಿ ಜ್ಯೂಸ್ಗೆ ಬೆಳ್ಳುಳ್ಳಿ ಹಾಕ್ತಿಲ್ಲ, ಬರೀ 1 ಇಂಚಷ್ಟು ಶುಂಠಿ ಹಾಕ್ತಾಯಿದ್ದೀನಿ. ಹಾಗೆಯೇ ಜೀರ್ಣ ಕೂಡ ಚೆನ್ನಾಗಿ ಆಗಬೇಕು ಅಂತೇಳಿ 1 ಸ್ಪೂನ್ ನಾನು ಜೀರಿಗೆ ಹಾಕ್ತಿದ್ದೀನಿ. ಇದು ಏನಪ್ಪ ಅಂದರೆ ನಿಮಗೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಕುಡಿಯೋಕ್ಕೂ ತುಂಬ ರುಚಿಯಾಗಿರುತ್ತೆ. ಬರೀ ನೆಲ್ಲಿಕಾಯಿಂದ ಕುಡಿಯೋದ್ರಿಂದ ಇದನ್ನು ಇಷ್ಟು ನಾವು ಹಾಕಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ನೈಸಿಗೆ ರುಬ್ಕೋಬೇಕು. ಎಷ್ಟು ನೈಸಿಗೆ ರುಬ್ಕೊಳ್ತೀರಾ ಅಂದರೆ ನಿಮಗೆ ನೋಡಿ, ಇವಾಗ ನಾನು ಅದು ಸ್ವಲ್ಪ ನಿಮಗೆ ವೇಸ್ಟ್ ಆಗೋದಿಲ್ಲ ಆವಾಗ. ಈ ಥರ ನೋಡಿ ನೈಸಿಗೆ ರುಬ್ಕೋಬೇಕು. ತುಂಬ ನೀರು ಹಾಕೋದು ಬೇಡ. ರುಬ್ಬೋದಕ್ಕೆ ಎಷ್ಟು ಬೇಕೋ, ಅದು ನೈಸಾಗಿ ಸವಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು, ಅಂದರೆ ನನ್ನದು ಒಂದು ಅರ್ಧ ಗ್ಲಾಸ್ ನೀರು ಹಿಡಿತಿದ್ದು ಅಷ್ಟು ಹಾಕ್ಕೊಂಡು ನಾನು ಈ ಥರ ನೈಸಿಗೆ ರುಬ್ಕೊಂಡಿದ್ದೀನಿ. ಇದರಲ್ಲಿ ನೀವು ಡೈಲಿ 1 ಸ್ಪೂನ್ ಯೂಸ್ ಮಾಡಿದ್ರೆ ಸಾಕು. ಈಗೇನು ಬೆಳಗ್ಗೆಲ್ಲ ನಮಗೆ ಇವಾಗ ಎಷ್ಟೊಂದು ಜನಕ್ಕೆ ಬೆಳಗಿನ ತಿಂಡಿ ಕೆಲಸಗಳಿರುತ್ತೆ, ಕೆಲ್ಸಕ್ಕೆ ಹೋಗುವಂಥ ವುಮೆನ್ಸ್ಗಳು ಇರ್ತಾರೆ. ಅವಾಗೆಲ್ಲ ಎಷ್ಟೊಂದು ಸಲ ಅವರಿಗೆ ಮಾಡ್ಕೊಳ್ಳೋಕ್ಕಾಗ್ದೇ ಒದ್ದಾಡ್ತಿರ್ತಾರೆ, ಸ್ಕಿಪ್ ಮಾಡ್ತಿರ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಒಂದು ದಿವಸ ಮಾಡಿಕೊಂಡ್ರೆ 3 ದಿವಸ ಮಾಡ್ಕೊಳ್ಳೋದಿಲ್ಲ. ಅದೇ ನೀವು ಈ ಥರ ಮಾಡಿಟ್ಕೊಂಡ್ರೆ, ಇಲ್ಲಿ ನಾನು ನಮ್ಮ ಯಜಮಾನರು ಇಬ್ಬರೂ ಕೂಡ ಬೆಳಗ್ಗೆ ತೊಗೊಳ್ತೀವಿ. ಎದ್ದಿದ ತಕ್ಷಣವೇ ಒಂದು ಬ್ರಷ್ ಮಾಡ್ಕೊಂಡು ಬಂದು ನಾವು ಇದನ್ನು ಉಪಯೋಗಿಸ್ತೀವಿ. ಇದಿಷ್ಟೇ, 1 ಗ್ಲಾಸ್ ನೀರಿಗೆ ನಮಗೆ 1 ಸ್ಪೂನ್ ಸಾಕು. ದೊಡ್ಡ ಗ್ಲಾಸಲ್ಲೇ ನಿಮಗೆ ಜ್ಯೂಸ್ ಆಗುತ್ತೆ, 1 ಗ್ಲಾಸ್ ಪೂರ್ತಿ. ನೋಡಿ, ನಾನು ಅದು 1 ಸ್ಪೂನ್ ತೊಗೊಂಡಿದ್ದೀನಿ. ಅದಕ್ಕೆ 1 ಗ್ಲಾಸು ಕುಡಿಯೋ ನೀರು ಹಾಕ್ಕೊಂಡ್ರೆ ಅದಷ್ಟೇ ಹಂಗೆ ಮಿಕ್ಸ್ ಆಗೋಗ್ಬಿಡುತ್ತೆ. ನೀವೇನು ಅದನ್ನು ಇದು ಮಾಡೋದೇ ಬೇಕಿಲ್ಲ. ಒಂದು ಕಾಫಿ ಸೋಸೋ ಜಾಗದಲ್ಲಿ ಒಂದು ಸ್ವಲ್ಪ ಸೋಸ್ಕೋಬೇಕು. ಹಾಗೇ ಕುಡಿತೀನಿ ಅನ್ನೋರು ಬೇಕಾದ್ರೆ ಕುಡಿದು ಬಿಡ್ಬೋದು. ಸ್ವಲ್ಪ ಸಿಪ್ಪೆ ಗಂಟ್ಲಿಗೆ ಸಿಗುತ್ತೆ ಅನ್ನೋರು ಈ ಥರ ಒಂಚೂರು ಫಿಲ್ಟ್ರ್ ಮಾಡ್ಕೊಂಬಿಟ್ಟು ನೀವು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಮಾಡಿಟ್ಕೊಂಡು ನೋಡಿ, ಈಸಿಯಾಗೆ ತೊಗೋಬೋದು, ಪ್ರತಿದಿನ ಕುಡಿಬೋದು ನೀವು. ಹೆಲ್ತಿಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾವು ಬರೀ ನೆಲ್ಲಿಕಾಯಿ ಹಾಕ್ತೇನೆ, ಇದಕ್ಕೆ ಬೇಕಾಗಿರುವಂಥ ನಮಗೆ ಕರಿಬೇವು, ಪುದೀನ ಎಲ್ಲ ಹಾಕಿ ಮಾಡಿದ್ರೆ ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಈಸಿಯಾಗಿ. ನಾನು ಬೆಳಗ್ಗೆ ಎದ್ದು ಹೀಗೇನೆ, ಇವಾಗ ನೋಡಿ ಬೆಳಗ್ಗೆ ಎದ್ದೆ ಬ್ರಷ್ ಮಾಡ್ಕೊಂಡು ಬಂದು ವಾಶ್ರೂಮ್ಗೆಲ್ಲ ಹೋಗಿ ಬಂದಮೇಲೆ 1 ಗ್ಲಾಸ್ ನೀರು ತೊಗೊಂಡು ನಾನು ಈ ಥರ ಒಂದು ಅರ್ಧ ಸ್ಪೂನು 1 ಸ್ಪೂನ್ ಹಾಕ್ಕೊಳ್ತೀನಿ. 1 ಸ್ಪೂನ್ ಹಾಕ್ಕೊಂಡ್ಬಿಡ್ತೀನಿ ದೊಡ್ಡ ಗ್ಲಾಸಲ್ಲಿ. ಹೊಟ್ಟೆ ತುಂಬ ಇದಾಗುತ್ತೆ. ಇನ್ನು 1 ಅವರು ನಾವೇನು ತೊಗೊಳಕ್ಕೆ ಹೋಗಲ್ಲ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀವು ಕುಡಿದ್ರೆ ತುಂಬ ಒಳ್ಳೆಯದು. ಕೂದಲಿಗೆ, ಕಣ್ಣಿಗೆ ಮತ್ತು ದೇಹಕ್ಕೆ, ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ಎಲ್ಲದಕ್ಕೂ ನೆಲ್ಲಿಕಾಯಿ ಜ್ಯೂಸು ತುಂಬ ಒಳ್ಳೆಯದು. ಬೇಕು ಅನ್ನೋರು 1 ಚಿಟಿಕೆ ಸಾಲ್ಟ್ ಹಾಕ್ಕೋಬೋದು. ಆದರೆ ಇವಾಗೆಲ್ಲ BP, ಶುಗರು ಅಂತಾರಲ್ವ, ಹಾಗಾಗಿ ಏನು ಹಾಕ್ಕೊಳ್ದೇ ಇದ್ರೂ ಪರವಾಗಿಲ್ಲ, ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಳ್ಳಿ. ಏನಂದರೆ ದಿನ ಬೆಳಗ್ಗೆ ಎದ್ದು ಮಾಡ್ಕೊಳ್ಳೋ ಬದಲು ವಾರಕ್ಕೊಂದ್ಸಲಿ ಈ ಥರ ಮಾಡಿಟ್ಕೊಂಡ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ನೀರಿಗೆ ಸೋಸ್ಕೊಂಡು ನೀವು ಕುಡಿಬೋದು. ಫ್ರೆಂಡ್ಸ್, ಇದನ್ನು ಒಂದ್ಸಲಿ ಮಾಡಿಟ್ಕೊಳ್ಳಿ. ಬೇಕಾದ್ರೆ ನೀವು ಸೋಸ್ಬಿಟ್ಟು ಐಸ್ ಕ್ಯೂಬ್ ಥರ ಮಾಡಿಟ್ಕೋಬಹುದು. ಅದಕ್ಕಿಂತ ಇದು ಬೆಟರ್. ಇದು ಏನಂದರೆ ಇಮ್ಮಿಡಿಯೇಟಾಗಿ ನಾವು 1 ಸ್ಪೂನ್ ತಗೊಂಡು ಬೆಳಗ್ಗೆ ಎದ್ದು 1 ಗ್ಲಾಸ್ ನೀರಿಗೆ ಹಾಕ್ಕೊಂಡು ನೀರು ಸೋಸ್ಕೊಂಡು ಕುಡಿದ್ಬಿಡೋದಷ್ಟೇ. ಸೋಸ್ಕೋಬೇಕು, ಏಕೆಂದರೆ ಇದು ನೆಲ್ಲಿಕಾಯ್ದು ತಿರುಳೆಲ್ಲ ಇರುತ್ತಲ್ವ, ಅದೆಲ್ಲ ಗಂಟ್ಲಿಗೆ ಸಿಗ್ತಾ ಇರುತ್ತೆ ಬಾಯಿಗೆ. ಹಾಗಾಗಿ ನಾನು ಸೋಸ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು. ಸೋಸ್ಕೊಂಡು ಕುಡೀರಿ. ಇದಿಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್. ಹಾಗೆ ನನ್ನ ಚಾನಲ್ನ ಪ್ರೋತ್ಸಾಹ ಮಾಡ್ತಾಯಿರಿ. ವೆಯ್ಟ್ ಲಾಸ್ದು ಒಂದೊಂದೇ ಡ್ರಿಂಕ್ಸ್ ನಾನು ನಿಮ್ಗೆ ತೋರಿಸ್ತಾ ಇರ್ತೀನಿ, ನೋಡ್ತಾರೆ ಹೇಗೆ
ಈಗ ನೀವು ಏನಪ್ಪ ಅಂದರೆ ಎಷ್ಟೋ ಜನ ವರ್ಕ್ ಕೆಲಸಕ್ಕೆ ಹೋಗ್ತಾರೆ, ಇಮಿಡಿಯೇಟಾಗಿ ಮಾಡ್ಕೊಳಕ್ಕಾಗಲ್ಲ. ಆಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಕುಡಿಬೇಕು ಇದನ್ನು. ಅವಾಗ ಏನು ಮಾಡ್ತೀರಾ, ನಿಮಗೆ ಅಯ್ಯೋ ಮಾಡ್ಕೊಳಕ್ಕಾಗಲ್ವಲ್ಲಪ್ಪ ಅಂತೀರ. ಆದರೆ ನಾನು ಹೇಳಿದ ಥರ ಮಾಡಿ ಇಟ್ಕೊಂಡ್ರೆ 1 ವಾರದ ತನಕ ಫ್ರಿಜ್ಜಲ್ಲಿ ಇಟ್ಕೋಬೋದು. ಪ್ರತಿದಿನ ಒಂದೇ ಸ್ಪೂನು ಅಥವಾ 1 ಮುಕ್ಕಾಲು ಸ್ಪೂನು ಇಷ್ಟು ದೊಡ್ಡ ಗ್ಲಾಸಲ್ಲಿ ಆಗುತ್ತೆ, ಆರಾಮಾಗಿ ಕುಡಿಬೋದು. ಓಕೆ ಫ್ರೆಂಡ್, ಥ್ಯಾಂಕ್ ಯು.